ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮನ್ನು ಪ್ರೀತಿಯಿಂದ ಪ್ರಾರ್ಥನೆಯಿಂದ ನೆನೆಸಿ ಪ್ರಾರ್ಥಿಸುತ್ತೇನೆ. ನಿಮ್ಮಿಂದ ಅನೇಕರು ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೆ. ಸತ್ಯವಾಗಿ ಹೇಳಬೇಕೆಂದರೆ ಇದೊಂದು ಶುಭ ಸಂದೇಶ ಕಾರ್ಯವಾಗಿದೆ. ಅನುಗ್ರಹ ಇರುವ ತಲೆಮಾರನ್ನು ಈ ಕಾಲಘಟ್ಟದಲ್ಲಿ ಉಂಟಾಗಲು ದೇವರು ಆರಿಸಿದ ಶುಶ್ರೂಷೆಯಾಗಿದೆ. ಹಲ್ಲೆಲೂಯಾ. ಅನೇಕರು ದೇವರ ಪ್ರೀತಿಯನ್ನು ಈ ಶುಶ್ರೂಷೆಯಲ್ಲಿ ಅನುಭವಿಸುತ್ತಿದ್ದಾರೆ. ಒಳ್ಳೆ ಧೈರ್ಯವಿರುವ ನಿರೀಕ್ಷೆ ಇರುವವರಾಗಿ ಮಾರ್ಪಡಿಸುತ್ತಿದೆ ಈ ಶುಶ್ರೂಷೆ. ದೇವರು ಕೈ ಹಿಡಿದು ನಡೆಸುವ ಅನುಭವ ನಿಮಗೆ ಉಂಟಾಗುತ್ತದೆ. ಪ್ರಾರ್ಥನೆಯಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವಾಕ್ಯದ ಅದ್ಭುತ ಶಕ್ತಿ ನಾವು ಅನುಭವಿಸಲು ಸಾಧ್ಯವಾಗಲಿ. ವಾಕ್ಯ ಆಲಿಸುವ ವ್ಯಕ್ತಿಗಳು ವಾಕ್ಯದ ದೈವಿಕ ಶಕ್ತಿಯನ್ನು ಅನುಭವಿಸಲು ಸಾಧ್ಯವಾಗಲಿ. ಹಲ್ಲೆಲೂಯಾ. ಪವಿತ್ರಾತ್ಮರು ನಿಮ್ಮನ್ನು ಸಹಾಯ ಮಾಡಲಿ. 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ ಯೆಹೋಷಾಫಾಟನ ಕುರಿತಾಗಿದೆ. ವಾಕ್ಯದಲ್ಲಿ ನಾವು ಆಲಿಸುವುದು, ಯೆಹೋಷಾಫಾಟನು ಅನೇಕ ಸಮಸ್ಯೆಗಳು ಬಂದವು. ರಾಜ್ಯದಲ್ಲಿ ಯುದ್ಧವು ಬಂದಿತು. ಏನು ಮಾಡದೆ ತಿಳಿದ ಒಂದು ಸಮಯ. ಯೆಹೋಷಾಫಾಟನು ಹೇಳಿದ ಮಾತಾಗಿದೆ, ಯುದ್ಧ ಬಂದಾಗ ಕತ್ತಿ ತೆಗೆಯಲಲ್ಲ ಹೇಳುವುದು. ನಮಗೆ ವಾಕ್ಯವನ್ನು ಆಲಿಸೋಣ. ಆಮೇಲೆ ಜನರ ಸಮ್ಮತಿಯಿಂದ ಸರ್ವೇಶ್ವರನಿಗಾಗಿ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡನು. ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೋಧರ ಮುಂದೆ ಹೋಗುತ್ತಾ ಸರ್ವೇಶ್ವರನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಅವರ ಅಚಲ ಪ್ರೀತಿ ಶಾಶ್ವತ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹದನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಿದರು. ಆಗ ಸರ್ವೇಶ್ವರ ಯೆಹೂದ್ಯರಿಗೆ ವಿರೋಧ ಬಂದ ಅಮ್ಮೋನಿಯರನ್ನು, ಮೆಹೋಬ್ಯರನ್ನು, ಸೇಯಿರ್ ಪರ್ವತದವರನ್ನು ನಶಿಸುವುದಕ್ಕಾಗಿ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದರು. ಅಮ್ಮೋನಿಯರು, ಮೆಹೋಬ್ಯರು ಸೇಯಿರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಒಂದು ಸಮಸ್ಯೆ ಬಂದಾಗ, ಯುದ್ಧ ಬಂದಾಗ, ಖಡ್ಗ ತೆಗೆಯಬೇಕಾದ ಜಾಗದಲ್ಲಿ, ಕವಚ ಹಾಕಬೇಕಾದ ಜಾಗದಲ್ಲಿ ಹೇಳುವುದಾಗಿದೆ, ಗಾಯನ ಮಾಡಿರಿ, ಕೃತಜ್ಞತೆಯನ್ನು ಸಲ್ಲಿಸಿರಿ, ದೇವರನ್ನು ಕೊಂಡಾಡಿರಿ ಎಂದು. ಆ ಯೆಹೋಷಾಫಾಟನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ನಮ್ಮಿಂದ ಸಾಧ್ಯವೇ? ನಮ್ಮ ಮುಂದೆ ಸಮಸ್ಯೆ ಬಂದಾಗ ಖಡ್ಗ ತೆಗೆಯುವವರು ನಾವಾಗಿದ್ದೇವೆ. ಬುದ್ಧಿಯಿಂದ ಪರಿಹರಿಸಲು ಶ್ರಮಿಸುವವರು ನಾವಾಗಿದ್ದೇವೆ. ಪ್ರಿಯರೇ, ನಾವು ನಿಯೋಗ ಇಟ್ಟು ಪ್ರಾರ್ಥಿಸಬೇಕು. ಅದಕ್ಕಾಗಿ ನಾವು ಸಿದ್ಧರಾಗಬೇಕು. ದೇವರನ್ನು ಸ್ತುತಿಸಬೇಕು. ಆಗ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮ್ಮ ನಿಯೋಗದ ಮೇಲೆ ನಮ್ಮ ಕರವನ್ನು ಇಟ್ಟು ಪ್ರಾರ್ಥಿಸುವಾಗ ದೇವರು ಆ ವಿಷಯದಲ್ಲಿ ದೇವರ ಕಾರ್ಯವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ವಿಶ್ವಾಸಿಸೋಣ ಪ್ರಿಯರೇ. ದೇವರು ನಮ್ಮ ಮೇಲೆ ದಯೆ ತೋರಿಸುತ್ತಾರೆ, ನಮಗೆ ಸಹಾಯ ಮಾಡುತ್ತಾರೆ. ನಾವು ದೇವರನ್ನು ಸ್ತುತಿಸಿ ಆಡಿ ಕೊಂಡಾಡೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.